ಹಾಯ್ ಹಾಯ್ ನನ್ನ ಬಂಧುಗಳೇ, ಈಗ ಶ್ರಾವಣ ಮಾಸ ಬರ್ತಾ ಇದೆ, ಗಣೇಶ ಹಬ್ಬ ಬೇರೆ. ಅದಕ್ಕಾಗಿ ಮನೆಯಲ್ಲಿ ಒಂದು ಡ್ರೈ ಫ್ರೂಟ್ಸ್ ಲಾಡು ಮಾಡೋಣ. ಭಾಗ್ಯಶ್ರೀ ಸವಿ ಅಭಿರುಚಿ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ. ಬನ್ನಿ ಈಗ ಡ್ರೈ ಫ್ರೂಟ್ಸ್ ಲಾಡು ಮಾಡೋದು ನೋಡೋಣ. ಹಾಯ್ ಫ್ರೆಂಡ್ಸ್, ಹಾಯ್ ನನ್ನ ಪ್ರೀತಿಯ ಬಂಧುಗಳೇ. ಇವತ್ತು ಡ್ರೈ ಫ್ರೂಟ್ಸ್ ಲಾಡು ಮಾಡಲಿಕ್ಕೆ ಬೇಕಾಗುವ ಪದಾರ್ಥಗಳು: ಕಮಲದ ಬೀಜ, ವಾಲ್ನಟ್, ಬಾದಾಮ್, ಗೋಡಂಬಿ, ಒಣದ್ರಾಕ್ಷಿ, ಶೇಂಗಾ ಬೀಜ, ಪಿಸ್ತಾ, ಗಸಗಸೆ, ಕೆಂಪು ಕಲ್ಲು ಸಕ್ಕರೆ, ಖರ್ಜೂರ, ಬಿಳಿ ಎಳ್ಳು, ಉತ್ತತ್ತಿ, ಒಣ ಕೊಬ್ಬರಿ, 1 ಬೌಲ್ ನಂದಿನಿ ತುಪ್ಪ. ಇಷ್ಟು ನಮಗೆ ಲಾಡು ಮಾಡಲು ಬೇಕಾಗುವ ಪದಾರ್ಥಗಳಾಗಿದ್ದಾವೆ. ಈಗ ಲಾಡು ಯಾವ ರೀತಿ ಮಾಡೋದು, ರುಚಿಕರವಾದಂತಹ ಆರೋಗ್ಯಕರವಾದಂತಹ ಲಾಡುನ ಯಾವ ರೀತಿ ತಯಾರು ಮಾಡೋದಂತ ನೋಡೋಣ ಫ್ರೆಂಡ್ಸ್. ಬನ್ನಿ. ಈಗ ಗೋಡಂಬಿಯನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಹೀಗೆ ಎಲ್ಲ ಪದಾರ್ಥಗಳನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಶೇಂಗಾ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಚಿಪ್ಪೆ ತೆಗೆದಿರ್ತಕ್ಕಂತಹ ಉತ್ತತ್ತಿ ಮತ್ತು ಖರ್ಜೂರನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಚ್ಚಗೆ. ನೋಡಿರಿ, ಕೊಬ್ಬರಿ ಬಟ್ಲು ತೊಗೊತಿದ್ನಲ್ವ, ನೀಟಾಗಿ ತುರ್ಕೊಂಬಿಟ್ಟು ಹೀಗೆ ಫ್ರೈ ಮಾಡ್ಕೋಬೇಕು ಒಣ ಕೊಬ್ಬರಿನ. ಈ ರೀತಿ ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ. ಒಂದೊಂದೇ ಪದಾರ್ಥಗಳನ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಹೀಗೆ ತರಿಯಾಗಿ ಉಂಡೆ ಕಟ್ಕೋಬೇಕಾಗತ್ತೆ ಫ್ರೆಂಡ್ಸ್. 2 ರೀತಿಯಲ್ಲಿ ನಾವು ಮಾಡ್ಬೋದು ಡ್ರೈ ಫ್ರೂಟ್ಸ್ ಲಾಡುನ. ನೋಡಿರಿ, ಫೈನಲಿ ಡ್ರೈ ಫ್ರೂಟ್ಸ್ ಲಾಡು ಸಿದ್ಧವಾಗಿದೆ. ಯಾವುದೇ ರೀತಿಯಾದಂತಹ ಶುಗರು, ಬೆಲ್ಲ ಉಪಯೋಗಿಸಿಲ್ಲ ಫ್ರೆಂಡ್ಸ್. ನೋ ಶುಗರ್, ನೋ ಜಾಗಿರಿ. ಆರೋಗ್ಯಕರವಾದಂತಹ ಈ ಡ್ರೈ ಫ್ರೂಟ್ಸ್ ಲಾಡನ್ನು ನೀವು 2 ವಿಧದಲ್ಲಿ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ನನ್ನ ಪ್ರೀತಿ.